ಶ್ರೀಕೃಷ್ಣ ಪರಮಾತ್ಮನ ಪರಮಗುರು ಸಾಂದೀಪನಿ ಮಹರ್ಷಿಗಳ ಹೆಸರಿನಲ್ಲಿ ಜ್ಞಾನಂ ವಿಜ್ಞಾನ ಸಹಿತಂ ಎಂಬ ಧ್ಯೇಯ ವಾಕ್ಯದೊಂದಿಗೆ ಶಿಬರ ಜಯರಾಮ ಕೆದಿಲಾಯರ ಸಮರ್ಥ ಮುಂದಾಳತ್ವದಲ್ಲಿ ನರಿಮೊಗರಿನಂತಹ ಗ್ರಾಮೀಣ ಪ್ರದೇಶದಲ್ಲಿ ಸ್ಥಾಪಿಸಲ್ಪಟ್ಟ ಸಂಸ್ಥೆಯೇ ಸಾಂದೀಪನಿ ಗ್ರಾಮೀಣ ಆಂಗ್ಲ ಮಾಧ್ಯಮ ವಿದ್ಯಾಸಂಸ್ಥೆ ನರಿಮೊಗರು. ರಲ್ಲಿ ನರಿಮೊಗರಿನಂತಹ ಗ್ರಾಮೀಣ ಪರಿಸರದಲ್ಲಿ ಪ್ರಶಾಂತವಾದ ಮಾಲಿನ್ಯ ರಹಿತ ಪ್ರದೇಶದಲ್ಲಿ ಯಾವುದೇ ಲಾಭಾಪೇಕ್ಷೆ ಇಲ್ಲದೆ ಶಿಬರ ಜಯರಾಮ ಕೆದಿಲಾಯರು ಸ್ಥಾಪಕಾಧ್ಯಕ್ಷರಾಗಿದ್ದುಕೊಂಡು ಅವರ ಸಮರ್ಥ ಮುಂದಾಳತ್ವದಲ್ಲಿ ನಿರ್ಮಾಣಗೊಂಡ ಶಿಕ್ಷಣ ಸಂಸ್ಥೆಯೇ ಸಾಂದೀಪನಿ. ಹೃದಯ ಪೋಷಕ ಬಂಧುಗಳಿಗೆ ವಂದನೆಗಳು. ಇದು ಸಾಂದೀಪನಿ ವಿದ್ಯಾಸಂಸ್ಥೆಯ ವತಿಯಿಂದ ನಿಮಗೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ಸಾಂದೀಪನಿ ವಿದ್ಯಾಸಂಸ್ಥೆಯು 2001ನೇ ಇಸವಿಯಲ್ಲಿ ನಮ್ಮ ನೇತೃತ್ವದಲ್ಲಿ ಶುರು ಮಾಡಿದ್ದೇವೆ. ಭಾರತೀಯ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಕೊಟ್ಟು ಸುಸಂಸ್ಕೃತನನ್ನಾಗಿ ಮತ್ತು ಸಮಾಜದ ಒಂದು ಒಳ್ಳೆಯ ಸಮಾಜವನ್ನು ತಯಾರು ಮಾಡುವ ಉದ್ದೇಶ ಹೊಂದಿ ನಾವು ಈ ಸಂಸ್ಥೆಯನ್ನು ಪ್ರಾರಂಭಿಸಿದ್ದೇವೆ. ನಾವು ವಿಜಯ ಭಾರತಿ ಟ್ರಸ್ಟ್ ಅಂತ ಹೇಳಿ ಒಂದು ಟ್ರಸ್ಟ್ ಅನ್ನು ಸ್ಥಾಪನೆ ಮಾಡಿಕೊಂಡು ಅದರ ಮುಖಾಂತರ ಈ ಸಂಸ್ಥೆ ನಿರಂತರವಾಗಿ ಬೆಳೆಯಬೇಕು ಅಂತ ಹೇಳುವ ಉದ್ದೇಶದಿಂದ ಸ್ಥಾಪನೆ ಮಾಡಿದ್ದೇವೆ. ಇದು ಪ್ರಶಾಂತವಾದ ನರಿಮೊಗರಿನಲ್ಲಿ ಸ್ಥಾಪಿಸಲ್ಪಟ್ಟಿದೆ. ಬೆಳೆಯುತ್ತಿರುವ ನಗರ ಪುತ್ತೂರಿನಿಂದ ಕಾಣಿಯೂರು ಸುಬ್ರಹ್ಮಣ್ಯ ರಸ್ತೆಯಲ್ಲಿ ಸಾಗಿದಾಗ ಪುತ್ತೂರು ನಗರದಿಂದ 7 ಕಿಲೋಮೀಟರ್ ದೂರವಿರುವ ನರಿಮೊಗರು ಎಂಬ ಗ್ರಾಮೀಣ ಪರಿಸರದಲ್ಲಿ ರಾರಾಜಿಸುವ ವಿದ್ಯಾ ದೇಗುಲವೇ ಸಾಂದೀಪನಿ.
ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿ, ವಿದ್ಯಾರ್ಥಿಗಳಲ್ಲಿ ಭಾರತೀಯ ಸಂಸ್ಕೃತಿಯ ಒಲವು ಮೂಡಿಸಿ ಅವರನ್ನು ಸ್ವಾವಲಂಬಿ ಹಾಗೂ ದೇಶದ ಸಂಪತ್ತನ್ನಾಗಿ ರೂಪಿಸುವ ಧ್ಯೇಯ ಹೊಂದಿರುವ ಜಯರಾಮ ಕೆದಿಲಾಯರಿಗೆ ಸಂಸ್ಥೆಯ ಜವಾಬ್ದಾರಿಯುತ ಸಂಚಾಲಕರಾದ ಹಿಂದಾರು ಭಾಸ್ಕರ ಆಚಾರ್ ಅವರು ಸಮರ್ಥ ಸಾಥ್ ನೀಡುತ್ತಿದ್ದಾರೆ. ಪ್ರಸ್ತುತ ಶಿಶು ಮಂದಿರದಿಂದ 10ನೇ ತರಗತಿಯವರೆಗೆ 1000ಕ್ಕೂ ಮೇಲ್ಪಟ್ಟು ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾರ್ಚನೆ ಮಾಡುತ್ತಿದ್ದಾರೆ. ಇಲ್ಲಿ ಹುಡುಗರಿಗೆ ಹುಡುಗಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಒದಗಿಸುವುದರೊಂದಿಗೆ ಆಂಶಿಕ ವಸತಿಯುತ ಶಾಲೆಯಾಗಿಯೂ ರೂಪುಗೊಂಡಿದೆ. ನಿರಂತರ ಗಾಳಿ, ಬೆಳಕು, ನೀರಿನ ವ್ಯವಸ್ಥೆ, ಶುಚಿ ರುಚಿಯಾದ ಸಾತ್ವಿಕ ಆಹಾರ ಇಲ್ಲಿನ ವೈಶಿಷ್ಟ್ಯ. ಸಮರೂಪದ ಸಮವಸ್ತ್ರದೊಂದಿಗೆ ಶಾಲೆಗೆ ಆಗಮಿಸುವ ವಿದ್ಯಾರ್ಥಿಗಳು ಸಮಾನತೆಯ ಸಂದೇಶವನ್ನ ನೀಡುತ್ತಿದ್ದಾರೆ. ಶಿಸ್ತುಬದ್ಧ ಅಸೆಂಬ್ಲಿಯೊಂದಿಗೆ ಪ್ರಾರಂಭವಾಗುವ ಇಲ್ಲಿನ ದಿನಚರಿ ಶಿಕ್ಷಕ ಶಿಕ್ಷಕಿಯರ ಮಾರ್ಗದರ್ಶನ ಹಾಗೂ ಉಪಸ್ಥಿತಿಯೊಂದಿಗೆ ಮುಂದುವರಿಯುತ್ತದೆ. ಸರಸ್ವತಿ ವಂದನೆಯೊಂದಿಗೆ ದಿನದ ಆರಂಭ. ಇಲ್ಲಿ ಭಾರತದ ಶ್ರೇಷ್ಠತೆಯನ್ನ ಹೊಗಳುವ ಶ್ಲೋಕವಿದೆ. ನಿತ್ಯ ಪಂಚಾಂಗ ಪಠನ ಇದೆ. ದೇವರ ಶ್ಲೋಕಗಳ ಮೂಲಕ ವಿದ್ಯಾರ್ಥಿಗಳಲ್ಲಿ ಭಾರತೀಯತೆಯನ್ನ ಬೆಳೆಸುವ ಪ್ರಯತ್ನ ಇಲ್ಲಿ ನಡೆಯುತ್ತದೆ. ವಾರದ ಕೆಲವೊಂದು ದಿನಗಳಲ್ಲಿ ಹಾಗೂ ವಸತಿ ನಿಲಯದ ವಿದ್ಯಾರ್ಥಿನಿಯರಿಗೆ ನಿತ್ಯ ಭಜನೆಯ ಮೂಲಕ ವಿಶೇಷ ಸಂಸ್ಕಾರಯುತ ಶಿಕ್ಷಣ ನೀಡುವ ಪ್ರಯತ್ನ ನಡೆಯುತ್ತಿದೆ. ಶ್ರೀಕೃಷ್ಣ ಜನ್ಮಾಷ್ಟಮಿ, ಗುರುಪೂರ್ಣಿಮಾ, ರಕ್ಷಾಬಂಧನ, ಶ್ರೀ ಸಾಯಿಬಾಬಾ ಜಯಂತಿ, ದೀಪಾವಳಿ ಮುಂತಾದ ಹಬ್ಬಗಳನ್ನು ಧಾರ್ಮಿಕ ಪರಂಪರೆಯ ಹಿನ್ನೆಲೆಯೊಂದಿಗೆ ಇಲ್ಲಿ ಆಚರಿಸಲಾಗುತ್ತದೆ. ಅದರಲ್ಲೂ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ಅತ್ಯಂತ ವೈಭವದಿಂದ ಇಲ್ಲಿ ಆಚರಿಸಿಕೊಂಡು ಬರಲಾಗುತ್ತಿದೆ. ಇಲ್ಲಿ ಪ್ರತಿ ವಿದ್ಯಾರ್ಥಿಯ ಹುಟ್ಟುಹಬ್ಬವನ್ನ ವಿಶಿಷ್ಟ ರೀತಿಯಿಂದ ಆಚರಿಸಲಾಗುತ್ತದೆ. ಆ ದಿನ ಉಡುಗೊರೆ ನೀಡುವುದರೊಂದಿಗೆ ಅವರನ್ನ ಹರಸಿ ಆಶೀರ್ವದಿಸಲಾಗುತ್ತದೆ. ವೈದ್ಯಕೀಯ ತಪಾಸಣಾ ಶಿಬಿರ ನಡೆಸುವುದರೊಂದಿಗೆ ವಿದ್ಯಾರ್ಥಿಗಳಿಗೆ ಪ್ರಥಮ ಚಿಕಿತ್ಸಾ ತರಬೇತಿಯನ್ನ ನೀಡಲಾಗುತ್ತದೆ. ಸರಕಾರದ ಯಾವುದೇ ಅನುದಾನವಿಲ್ಲದೆ ಎಲ್ಲಾ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದ ಬಿಸಿಯೂಟ, ಅನ್ನಪೂರ್ಣ ಯೋಜನೆಯನ್ನ ಇಲ್ಲಿ ಮುನ್ನಡೆಸಿಕೊಂಡು ಬರಲಾಗುತ್ತಿದೆ. ಇದನ್ನ ವಿತರಿಸುವಲ್ಲಿ ಮಕ್ಕಳೇ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಾರೆ.
अश्वत्थं प्राहुरव्ययं छन्दांसि यस्य पर्णानि यस्तं वेद स वेद. ಊರಿನ ಯಾವುದೇ ಭಾಗದಿಂದ ಶಾಲೆಗೆ ಆಗಮಿಸುವ ಮಕ್ಕಳಿಗೆ ಸಮಸ್ಯೆಯಾಗದಂತೆ 7 ಶಾಲಾ ಬಸ್ಸುಗಳ ವ್ಯವಸ್ಥೆಯನ್ನ ಮಾಡಲಾಗಿದ್ದು, ಸರಿಯಾದ ಸಮಯದಲ್ಲಿ ಶಾಲೆಯಿಂದ ಮನೆಗೆ, ಮನೆಯಿಂದ ಶಾಲೆಗೆ ತೆರಳಲು ಅನುಕೂಲ ಮಾಡಿಕೊಡಲಾಗಿದೆ. ಈ ವಿದ್ಯಾಮಂದಿರಕ್ಕೆ ಸ್ಥಳೀಯ, ಗ್ರಾಮೀಣ, ಗ್ರಾಮಾಂತರ ಪ್ರದೇಶದ ಮಕ್ಕಳು ಮಾತ್ರವಲ್ಲದೆ ಕಾಸರಗೋಡು, ಸುಳ್ಯ, ಮಡಿಕೇರಿ, ಬೆಂಗಳೂರು, ಮೈಸೂರು, ಹಾಸನ, ಚೆನ್ನರಾಯಪಟ್ಟಣ, ಚಿಕ್ಕಮಗಳೂರು, ಕೋಲಾರ, ಜಮಖಂಡಿ, ಬಾಗಲಕೋಟೆ, ಬಿಜಾಪುರಗಳಿಂದ ವಿದ್ಯಾರ್ಥಿಗಳು ಆಗಮಿಸುತ್ತಿದ್ದಾರೆ. ಹೊರ ಊರುಗಳಿಂದ ಆಗಮಿಸುವ ವಿದ್ಯಾರ್ಥಿಗಳಲ್ಲಿ ಉತ್ತಮ ಬಾಂಧವ್ಯ ಬೆಳೆಸಿಕೊಂಡು ಅವರಲ್ಲಿ ಆತ್ಮೀಯರಾಗಿದ್ದುಕೊಂಡು ಮನೆ ವಾತಾವರಣವನ್ನ ಕಲ್ಪಿಸುವಲ್ಲಿ ಮುಖ್ಯೋಪಾಧ್ಯಾಯಿನಿ ಜಯಮಾಲಾ ಹಾಗೂ 10 ಶಿಕ್ಷಕರ ತಂಡ ಯಶಸ್ವಿಯಾಗಿದೆ. ಅತಿ ಕಡಿಮೆ ಶುಲ್ಕದಲ್ಲಿ ಇಲ್ಲಿ ವಿದ್ಯಾಭ್ಯಾಸವನ್ನ ನೀಡಲಾಗುತ್ತಿದ್ದು, ಅರ್ಹ ಬಡ ವಿದ್ಯಾರ್ಥಿಗಳಿಗಾಗಿ ಶಾಲಾ ಶುಲ್ಕದಲ್ಲಿ ವಿಶೇಷ ರಿಯಾಯಿತಿಯನ್ನು ಕೂಡ ನೀಡಲಾಗುತ್ತದೆ. ಶುಲ್ಕ ಕಡಿಮೆ ಇದ್ದರೂ ಸಂಸ್ಥೆ ತಂತ್ರಜ್ಞಾನ ಆಧಾರಿತ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಕೊಡುವಲ್ಲಿ ಮುತುವರ್ಜಿ ವಹಿಸುತ್ತಿದೆ. ಎಲ್ಲಾ ವಿದ್ಯಾರ್ಥಿಯೂ ಸ್ವತಂತ್ರವಾಗಿ ಕಂಪ್ಯೂಟರ್ ನಿರ್ವಹಿಸುವ ದೃಷ್ಟಿಯಿಂದ 1ನೇ ತರಗತಿಯಿಂದಲೇ ಕಂಪ್ಯೂಟರ್ ತರಗತಿಗಳನ್ನು ನೀಡಲಾಗುತ್ತಿದೆ. ಟೀಚ್ ನೆಕ್ಸ್ಟ್ ನಂತಹ ಆಧುನಿಕ ತಂತ್ರಜ್ಞಾನ ಬಳಸಿಯೇ ಇಲ್ಲಿ ತರಗತಿಗಳನ್ನು ನಡೆಸಲಾಗುತ್ತಿದೆ. After next 5 billion year also it will be in that stage only. अद्रियस्य पर्यायपदं हिमाद्रि हिमालय पर्वतः अद्रि हिमाद्रि जम्बूद्वीपे सरे सरे यज्ञमयो विष्णुः To digest or the food to be mixed and to be digested in your body, it is water. Yes, it is water. To you to get a good health, growth and energy. Yes. What should be there? What constituents should be there in your food items to get? Yes, vitamins, minerals, carbohydrates. ಮಕ್ಕಳಿಗೆ ಪಠ್ಯಜ್ಞಾನದ ಜೊತೆಗೆ ಪಠ್ಯೇತರ ಜ್ಞಾನವು ಅವಶ್ಯವೆಂದು ಮನಗಂಡ ಇಲ್ಲಿ ಮಕ್ಕಳಲ್ಲಿ ಓದುವ ಹವ್ಯಾಸವನ್ನ ಬೆಳೆಸುವ ಸುಸಜ್ಜಿತ ವಾಚನಾಲಯವಿದೆ. ಶಿಶು ಮಂದಿರದ ಪುಟಾಣಿಗಳಿಗಾಗಿಯೇ ಇಲ್ಲಿ ಆಕರ್ಷಕ ಉದ್ಯಾನವನವನ್ನ ನಿರ್ಮಿಸಲಾಗಿದ್ದು ಮಕ್ಕಳು ಕೂಡಿ ಆಡಿ ನಲಿಯುವುದನ್ನು ಇಲ್ಲಿ ಕಾಣಬಹುದು.
ಶಿಶು ಮಂದಿರದ ಪುಟಾಣಿಗಳಿಗೆ ಮಧ್ಯಾಹ್ನದ ಭೋಜನದ ಜೊತೆಗೆ ಬೆಳಿಗ್ಗೆ ಮತ್ತು ಸಾಯಂಕಾಲ ಲಘು ಉಪಹಾರವನ್ನು ನೀಡಲಾಗುತ್ತದೆ. ಪುಟಾಣಿಗಳಿಗೆ ಆಡುವುದಕ್ಕಾಗಿಯೇ ವಿಶೇಷ ಆಟಿಕೆಗಳಿದ್ದು ಬಾಲ್ಯದ ರಂಗನ್ನ ಇಮ್ಮಡಿಗೊಳಿಸುವ ಅವಕಾಶವನ್ನ ಇಲ್ಲಿ ಕಲ್ಪಿಸಲಾಗಿದೆ. ಕಳೆದ 8 ವರ್ಷಗಳಿಂದ ಎಸ್ಎಸ್ಎಲ್ಸಿಯಲ್ಲಿ 100% ಫಲಿತಾಂಶ ಗಳಿಸುತ್ತಿರುವ ಸಾಂದೀಪನಿ ವಿದ್ಯಾಸಂಸ್ಥೆಯ ವಿಶೇಷತೆಗಳನ್ನು ಮುಖ್ಯ ಶಿಕ್ಷಕಿ ಜಯಮಾಲಾ ಅವರ ಮಾತುಗಳಲ್ಲೇ ಕೇಳೋಣ. ಪರಿಪೂರ್ಣ ವ್ಯಕ್ತಿತ್ವದ ವಿದ್ಯಾರ್ಥಿಗಳು ನಮ್ಮಲ್ಲಿ ತಯಾರಾಗಬೇಕು ಅಂತ ಹೇಳುವ ಒಂದು ಕಲ್ಪನೆ ನಮ್ಮದಾಗಿದೆ. ಮಕ್ಕಳಲ್ಲಿ ಸಮಯ ಪಾಲನೆ, ಶಿಸ್ತು, ದೇಶಭಕ್ತಿ, ನಮ್ಮ ಭಾರತೀಯ ಸಂಸ್ಕೃತಿಯ ಒಂದು ಪರಿಚಯವನ್ನು ಮಾಡಿಕೊಡ್ತಾ ಇದ್ದೇವೆ. ವಿದ್ಯಾರ್ಥಿಗಳನ್ನು ದಾಖಲು ಮಾಡಿಕೊಡುವಾಗ ನಾವೇನು ಮೆರಿಟ್ ವಿದ್ಯಾರ್ಥಿಗಳನ್ನು ಮಾತ್ರ ಮಾಡಿಕೊಳ್ತಾ ಇಲ್ಲ. ಅತಿ ಕಡಿಮೆ ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳು ನಮ್ಮಲ್ಲಿ ದಾಖಲಾತಿ ಪಡೆದು 10ನೇ ತರಗತಿಯಲ್ಲಿ ಅವರು ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿ ಹೋಗ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಾವು ಶ್ರಮವನ್ನು ವಹಿಸ್ತಾ ಇದ್ದೇವೆ. 100ಕ್ಕೆ 100 ಅಂಕಗಳ ಪಡೆದ ವಿದ್ಯಾರ್ಥಿಗಳಿಗೆ ಎಲ್ಲಾ ಕಡೆ ಸೀಟ್ ಸಿಗ್ತದೆ ಅಥವಾ ಎಲ್ಲರೂ ಅಡ್ಮಿಷನ್ ಕೊಡ್ತಾರೆ. ಈ ಒಂದು ಕಲ್ಪನೆಯನ್ನು ಇಟ್ಟುಕೊಂಡು ನಾವು ಇಲ್ಲಿ ವಿದ್ಯಾರ್ಥಿಗಳನ್ನು ದಾಖಲಾತಿ ಮಾಡಿಕೊಳ್ತಾ ಇದ್ದೇವೆ. ಪ್ರಸ್ತುತ ನಮ್ಮ ವಸತಿ ನಿಲಯದಲ್ಲಿ 200 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಅವರಿಗೆ ನಾವು ಜೀವನ ಶಿಕ್ಷಣವನ್ನು ನೀಡ್ತಾ ಇದ್ದೇವೆ. ಪ್ರತಿಯೊಂದು ಮಗು ಕೂಡ ತನ್ನ ಕೆಲಸವನ್ನು ಅದೇ ಮಾಡಿಕೊಂಡು ಸ್ವಾವಲಂಬಿಯಾಗಿ ಬದುಕುವ ಹಾಗೆ ಮನೆಯ ವಾತಾವರಣ ನಿರ್ಮಾಣ ಮಾಡಿ ಬಹಳ ಪ್ರೀತಿಯಿಂದ ನಮ್ಮ ಮನೆಯ ಮಕ್ಕಳಂತೆ ನೋಡಿಕೊಳ್ತಾ ಇದ್ದೇವೆ. ಹಾಗೆ ವಿದ್ಯಾರ್ಥಿಗಳಲ್ಲಿ ಒಂದಿಷ್ಟು ಆಧ್ಯಾತ್ಮಿಕ ಶಕ್ತಿಯನ್ನು ತುಂಬಲಿಕ್ಕೋಸ್ಕರ ಅವರಿಗೆ ಪ್ರತಿ ಆದಿತ್ಯವಾರ ಬಾಲ ವಿಕಾಸ ತರಗತಿಗಳನ್ನು ಮಾಡ್ತಾ ಪುರಾಣದ ಕಥೆಗಳನ್ನು ಹೇಳಿ ಅವರನ್ನು ಆ ದೃಷ್ಟಿಯಲ್ಲಿ ನಾವು ಬೆಳೆಸ್ತಾ ಬಂದಿದ್ದೇವೆ. ಮಕ್ಕಳ ದೈಹಿಕ ವಿಕಾಸಕ್ಕಾಗಿ ಯೋಗ, ವ್ಯಾಯಾಮದ ಜೊತೆಗೆ ಕ್ರೀಡೆಗೂ ಸಾಕಷ್ಟು ಪ್ರೋತ್ಸಾಹ ನೀಡಲಾಗುತ್ತಿದೆ. ಪ್ರತಿ ಮಗುವಿನ ಸೂಕ್ತ ಪ್ರತಿಭೆಯನ್ನ ಹೊರಗೆಳೆದು ಅವರಿಗೆ ಸೂಕ್ತ ಮಾರ್ಗದರ್ಶನವನ್ನ ನೀಡುವ ಕೆಲಸ ಇಲ್ಲಿ ಮಾಡಲಾಗುತ್ತಿದೆ. ವಿಶಾಲವಾದ ಕ್ರೀಡಾಂಗಣ ಇಲ್ಲಿದ್ದು ವಿಶೇಷ ಕ್ರೀಡಾ ಸ್ಪರ್ಧೆ, ಕ್ರೀಡೋತ್ಸವವನ್ನ ಇಲ್ಲಿ ಹಮ್ಮಿಕೊಳ್ಳಲಾಗುತ್ತಿದೆ. ಪಠ್ಯದ ಜೊತೆಗೆ ಇಲ್ಲಿ ಪಠ್ಯೇತರ ಚಟುವಟಿಕೆಗಳಿಗೂ ಪ್ರೋತ್ಸಾಹ ನೀಡಲಾಗುತ್ತಿದೆ. ಶಾಸ್ತ್ರೀಯ ಸಂಗೀತ, ಕರಾಟೆ, ಯೋಗ, ಭರತನಾಟ್ಯ, ಕೀಬೋರ್ಡ್, ಯಕ್ಷಗಾನ ಮುಂತಾದ ವಿಷಯಗಳಲ್ಲಿ ತರಬೇತಿ ನೀಡಲಾಗುತ್ತಿದೆ. ಸಾಂದೀಪನಿ ಸಂಸ್ಥೆಯ ಕ್ರೀಡೋತ್ಸವ ವಾರ್ಷಿಕೋತ್ಸವವನ್ನು ವಿಶಿಷ್ಟ ರೀತಿಯಲ್ಲಿ ಆಚರಿಸಲಾಗುತ್ತಿದ್ದು, ಪ್ರತಿಯೊಬ್ಬ ವಿದ್ಯಾರ್ಥಿಗೂ ತನ್ನ ಪ್ರತಿಭೆಯನ್ನ ಅನಾವರಣಗೊಳಿಸುವ ಅವಕಾಶ ನೀಡಲಾಗುತ್ತದೆ. ತೆರೆದ ಅಂಗಣದಲ್ಲಿ ಪ್ರದರ್ಶಿಸಲ್ಪಡುವ ಇಲ್ಲಿನ ಮನೋರಂಜನಾ ಕಾರ್ಯಕ್ರಮ ಸಾಹಸಮಯ ದೃಶ್ಯಗಳನ್ನು ವೀಕ್ಷಿಸುವುದಕ್ಕೆ ದೂರದ ಊರುಗಳಿಂದಲೂ ಪ್ರೇಕ್ಷಕರು ಆಗಮಿಸುವುದು ಇಲ್ಲಿನ ವಿಶೇಷತೆಯನ್ನು ಸಾರಿ ಹೇಳುತ್ತದೆ. ಬಿದಿರಿನ ಮೇಲೆ ಬಹಳ ಸಲೀಸಾಗಿ ವಿದ್ಯಾರ್ಥಿಗಳು ನಡ್ಕೊಂಡು ಹೋಗ್ತಾ ಇದ್ದಾರೆ. ಉರಿತಾ ಇದೆ, ಅದರಲ್ಲಿ ವಿದ್ಯಾರ್ಥಿಗಳು ಹಾರ್ತಾ ಇದ್ದಾರೆ. ಭಾರತೀಯ ಸಂಸ್ಕೃತಿ ಆಧಾರಿತ ಪ್ರದರ್ಶನಗಳನ್ನೇ ಇಲ್ಲಿ ಹೆಚ್ಚು ಹೆಚ್ಚು ನೀಡಲಾಗುತ್ತದೆ. जय जय माँ, जय जय माँ, जय जय माँ, साई माँ.
ಸಂಸ್ಥೆಯ ಏಳಿಗೆಗಾಗಿ ಅವಿರತವಾಗಿ ದುಡಿಯುತ್ತಿರುವ ಸಂಸ್ಥೆಯ ಸಂಚಾಲಕರಾದ ಹಿಂದಾರು ಭಾಸ್ಕರ್ ಆಚಾರ್ಯರವರು ಸಂಸ್ಥೆಯಲ್ಲಿ ಉತ್ತಮ ಬಾಂಧವ್ಯ, ಸಮಯ ಪಾಲನೆ ಹಾಗೂ ಶಿಸ್ತು ಮೂಡಿಸುವಲ್ಲಿ ಕಾರಣೀಕರ್ತರಾಗಿದ್ದಾರೆ. 72 ಶಿಕ್ಷಣ ಸಂಸ್ಥೆಗಳಲ್ಲಿ 5ನೇ ಸ್ಥಾನ ಪಡೆದಿರುವ ಹೆಗ್ಗಳಿಕೆ ಸಾಂದೀಪನಿ ವಿದ್ಯಾಸಂಸ್ಥೆಯದಾಗಿದೆ. ಪ್ರಶಾಂತ ವಾತಾವರಣ, ಪ್ರಾಕೃತಿಕವಾಗಿ ಸಂಪದ್ಭರಿತವಾಗಿರುವ ನರಿಮೊಗರಿನ ಗ್ರಾಮೀಣ ಪ್ರದೇಶದಲ್ಲಿ ಕನಿಷ್ಠ ಶುಲ್ಕದಲ್ಲಿ ಸಮಗ್ರ ವ್ಯವಸ್ಥೆಯೊಂದಿಗೆ ವಿದ್ಯಾಭ್ಯಾಸ ನೀಡುವ ವ್ಯವಸ್ಥೆ ಇದ್ದರೆ ಅದು ಸಾಂದೀಪನಿ ಗ್ರಾಮೀಣ ವಿದ್ಯಾಸಂಸ್ಥೆಯಲ್ಲಿ ಮಾತ್ರ. ಭವ್ಯ ಭಾರತದ ದಿವ್ಯ ದಿಗಂತದಲ್ಲಿ ಭಾರತೀಯತೆ ರಾರಾಜಿಸಲು ಪಣತೊಟ್ಟು ಅದಕ್ಕಾಗಿ ಶ್ರಮ ವಹಿಸುತ್ತಿರುವವರು ಸಾಂದೀಪನಿ ವಿದ್ಯಾಸಂಸ್ಥೆಯ ಸ್ಥಾಪಕಾಧ್ಯಕ್ಷರಾಗಿರುವ ಶಿಬರ ಜಯರಾಮ ಗೆದಿಲಾಯರು. ಅವರಿಗೆ ಬೆನ್ನೆಲುಬಾಗಿ ಶ್ರಮ ವಹಿಸಿ ಸಾಥ್ ನೀಡುತ್ತಿರುವವರು ಶಾಲಾ ಸಂಚಾಲಕ ಹಿಂದಾರು ಭಾಸ್ಕರ್ ಆಚಾರ್ಯರವರು. ಇಂದೇ ನಮ್ಮ ಮಕ್ಕಳನ್ನು ಸಾಂದೀಪನಿ ವಿದ್ಯಾಸಂಸ್ಥೆ ನರಿಮೊಗರು ಇಲ್ಲಿಗೆ ದಾಖಲಿಸುವ ಮೂಲಕ ಅವರನ್ನ ನಾವು ಬೆಂಬಲಿಸೋಣ. ವಿಜಯ ಭಾರತಿ ವಿಶ್ವಸ್ತ ಮಂಡಳಿಯ ಸರ್ವ ಸದಸ್ಯರ ಶ್ರಮಕ್ಕೆ ನಾವು ಬೆನ್ನೆಲುಬಾಗಿ ನಿಲ್ಲೋಣ. ಭಾರತೀಯ ಸಂಸ್ಕೃತಿಯ ಹರಿಕಾರ ಸಾಂದೀಪನಿ ಗ್ರಾಮೀಣ ವಿದ್ಯಾಸಂಸ್ಥೆಗೆ ನಮ್ಮ ಮಕ್ಕಳನ್ನ ದಾಖಲಿಸುವ ಪಣ ತೊಡೋಣ. ವಂದನೆಗಳು.